ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಮ್ಮಮ್ಮ ಮೇಕಪ್ ಕ್ಲಾಸ್ಗೆ ಹೋಗ್ತಾ ಇದ್ದಾರೆ. ಮೇಕಪ್ ಮ್ಯಾಮ್ ಹೆಸರು ಭವ್ಯ ಮ್ಯಾಮ್ ಅಂತ. ಅವರು ಇವತ್ತು ನೈಲ್ ಆರ್ಟ್ ಮತ್ತು ಫ್ಲೋರಲ್ ಆರ್ಟ್ ಹೇಳ್ಕೊಡ್ತಾ ಇದ್ದಾರೆ. ಈ ವಿಡಿಯೋನ ನಮ್ಮಮ್ಮ ಯೂಟ್ಯೂಬ್ ಚಾನಲ್ ಹಾಕ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಅಮ್ಮನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಹೀಗೆ ಮಾಡ್ಕೊಳ್ಳಿ. ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ. ಪೂಜೆ ಮಾಡಿಬಿಟ್ಟು ತಿಂಡಿ ತಿಂದು ಕ್ಲಾಸ್ ಕೊಡ್ತಾರೆ. ಕ್ಲಾಸಲ್ಲಿ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾರೆ. ಇದೇ ನೋಡಿ ನಾನು ಕಲಿತಿರೋ ಅಕಾಡೆಮಿ ಹೆಸರು ಭವ್ಯ ಮೇಕಪ್ ಸ್ಟುಡಿಯೋ ಆ್ಯಂಡ್ ಅಕಾಡೆಮಿ ಅಂತ. ನಿಮಗೂ ಮೇಕಪ್ಪು, ಹೇರ್ ಸ್ಟೈಲು, ಸ್ಯಾರಿ ಡ್ರಾಪಿಂಗು ಇದನ್ನೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ಅಕಾಡೆಮಿಗೆ ಜಾಯ್ನ್ ಆಗ್ಬೋದು. 0% ನಾಲೆಡ್ಜ್ ಇದ್ದರೂ ಪರವಾಗಿಲ್ಲ, A to Z ಅವರೇ ನಮಗೆ ಟೀಚ್ ಮಾಡಿ ಕಲಿಯೋವರೆಗೂ ಬಿಡೋದಿಲ್ಲ. ನೀವು ಯಾವ್ದಾದ್ರು ಅಕಾಡೆಮಿ ಸರ್ಚ್ ಮಾಡ್ತಿದ್ರೆ ಈ ಅಕಾಡೆಮಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ಈ ಅಕಾಡೆಮಿಗೆ ಸೇರಿಕೊಂಡ್ರೆ ನೀವು ಒಂದೊಳ್ಳೆ ಭವಿಷ್ಯನ ಕಾಣ್ಕೋಬೋದು ಅಂತ ಹೇಳ್ಬೋದು. ಫ್ಲೋರಲ್ ಹಾರ್ಟ್ ಹೇಳ್ಕೊಡೋದಕ್ಕೆ ಫ್ಲವರ್ಸ್ನೆಲ್ಲ ತರಿಸಿ ರೆಡಿ ಮಾಡಿದರು. ನಮ್ಗೆ ಹೇಳ್ಕೊಡ್ಬೇಕಾದ್ರೆ ಪವರ್ ಬೇರೆ ಕಟ್ಟಾಯಿತು. ಆದರೂ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಲಾಂಗ್ ಸ್ಟೇ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಲೈಂಟ್ ಇವತ್ತಿಂದ ಆರ್ಡರ್ ಕೊಟ್ಟಿರ್ತಾರೆ, ಬಿಲ್ಲೆ ಜಡೆ ಬೇಕು ಅಂತ. ಸೊ ಇದು ನೀವು ನಾರ್ಮಲ್ ಮಲ್ಗೆದಿಂದ ಮಲ್ಗೆ ತೊಗೊಂಡ್ಬಿಟ್ರೆ ಇವತ್ತೇ ಕಾಂಗ್ರೆಸ್ ಹೂವು ಅಲ್ಲ, ಕಾಂಗ್ರೆಸ್ ಹೂವು ಥರ ಇದೆ ಅಷ್ಟೇ ಆಯಿತಾ. ಇದನ್ನ ಡೇಸಿ ಅಂತ ಹೇಳ್ತೀವಿ. ಇದರಲ್ಲಿ ನಮಗೆ ತುಂಬ ಕಲರ್ಸ್ ಬರುತ್ತೆ. ಡೇಸಿ ಕ್ಲಾಸ್ ಅಂತ ಹೇಳ್ತೀವಿ. ಇದರಲ್ಲಿ ತುಂಬ ವೆರೈಟೀಸ್ ಆಫ್ ಕಲರ್ಸ್ ಬರುತ್ತೆ ಆಯಿತಾ. ಹೇಗೆ ಇದನ್ನು ನಾವು ಬಟನ್ ರೋಸ್ ಅಂತ ಹೇಳ್ತೀವಿ ಆಯಿತಾ. ಬಟನ್ ರೋಸ್ ಅಂತ ಹೇಳಿ ನೋಡಲಿಕ್ಕೆ ನೋಡಿ ಏನೋ ಒಂದು ಶರ್ಟ್ ಬಟನ್ ಆ ರೀತಿ ಶೇಪಲ್ಲಿದೆ. ಮತ್ತು ಜಾಸ್ತಿ ಪುಡಿನೂ ಆಗಲ್ಲ. ಫ್ಲವರ್ಸ್ ಟೈಪ್ ಆಫ್ ಸೇವಂತಿ ಹೂವು. ಅದರಲ್ಲಿ ಏನು ನೆಕ್ಸ್ಟ್ ಬ್ರೀಡ್ ಅಂತಲೇ ಹೇಳ್ಬೋದು. ಸ್ವಲ್ಪ ದಪ್ಪ ಬರುತ್ತೆ ನಮಗೆ ಬಟನ್ಸ್ ಹೂವು ಎಲ್ಲ. ಸಾರಿ, ಸೇವಂತಿ ಅಲ್ಲ, ಬಟನ್ಸ್ ಹೂವು. ಅದ್ರದ್ದು ಇದು ಸ್ಮಾಲ್, ಅದೇ ಜಾತಿದು ಬ್ರೀಡ್ ಚೇಂಜಸ್. ಸೊ ಇದು ಏನಾದ್ರು ಹೋಗಿರೋಂಗೆ ರೋಸ್, ರೆಡ್ ರೋಸ್, ಕಾವೇರಿ ಹೂವು. ಈ ಫ್ಲವರ್ ಬಂದು ಆರ್ಚಿಡ್ಸ್ ಅಂತ ಹೇಳ್ತೀವಿ ಆಯಿತಾ. ಸೊ ಇದು ತುಂಬ ಅಗೇನ್ ಇದು ಕೂಡ ಲಾಂಗ್ ಸ್ಟೇ ಇರುತ್ತೆ. 1 ವೀಕ್ವರೆಗೂ ನಾವು ಪ್ರಿಸರ್ವ್ ಮಾಡ್ತೀವಿ. ಚೆನ್ನಾಗಿರುತ್ತೆ. ಆರ್ಚಿಡ್ಸ್ ಪ್ಲೇಸ್ನಲ್ಲಿ ಏನು ಅಂತಂದರೆ ಇದು ಯಾವುದಕ್ಕೂ ಸ್ಪ್ರೇಸ್ ಬೇಕಾಗಿಲ್ಲ. ಯಾಕಂದರೆ ಇದೆಲ್ಲ ನಮಗೆ ಅದೇ ಒಂದು ಡಿಫ್ರೆಂಟ್ ಕಲರ್ಸ್ ಜಸ್ಟ್ ಸ್ಪ್ರೇ ಮಾಡೋದು ಕೊಡ್ತಾರೆ. ಸ್ಪ್ರೇ ಮಾಡಿ ಎಲ್ಲ ವಾಪಸ್ ಮಾಡೋದು. ಯೂಟ್ಯೂಬ್ಗೆ ಅವ್ರು ಯೂಟ್ಯೂಬ್ ಮಾಡಿ ಎಲ್ಲರೂ ಹಾಯ್ ಮಾಡಿ, ಹಾಯ್ ಮಾಡಿ ಎಲ್ಲರೂ. ಇದು ಆಯ್ತಾ. 1 2 3 ಈಕ್ವಲ್ ರೇಷಲ್ಲಿ ಈ 3 ಹಾಕಿ ಈ ಸ್ಟ್ಯಾಂಡ್ ಆಯ್ತಾ. ಹಾಂ, ಟ್ರಾನ್ಸ್ಪರೆಂಟ್ ಅಲ್ಲ, ಕಲರ್ಸ್ ಆದರೂ ಪರವಾಗಿಲ್ಲ. ಒಟ್ಟಿನಲ್ಲಿ ನಮ್ಗೆ ಇದು ನೀಟಾಗಿ ಕವರ್ ಆಗಬೇಕು. ಅದನ್ನು ಯೂಸ್ ಮಾಡ್ಬೋದು. ಸೆಲ್ಲೋ ಟೇಪ್ ಯೂಸ್ ಮಾಡ್ಬೋದು, ಟ್ರಾನ್ಸ್ಪರೆಂಟು ಅಥವಾ ಕಲರು ವೈಟು, ಗ್ರೀನು. ಮಕ್ಕಳ ದಿನಾಚರಣೆ ಯಾವುದು ಹೂವು ಅದು ಕಲ್ಲೆಲ್ಲ ಸಾಫ್ಟಾಗಿ ಹ್ಯಾಂಡಲ್ ಮಾಡಬೇಕು ಆಯ್ತಾ. ಸೊ ಇದನ್ನ ಈಗ ಹೊರಗಡೆ ತಂದು ಒಂದ್ಸಲಿ
ಅಲ್ಲಿ ರೈಟ್ ಫೋಲ್ಡ್ ಮಾಡಿ. ಫೋಲ್ಡ್ ಮಾಡ್ಬೇಕಾದ್ರೆ ನೋಡಿ ನಿಮ್ಗೆ ಈ ರೀತಿ ಟ್ರಯಾಂಗಲ್ ಕಾಣಿಸ್ತಾ ಇರಬೇಕು ಆಯ್ತಾ. ಅಗೇನ್ ಈಗ ಉಳಿದಿದೆಯಲ್ವಾ ಅದನ್ನ ಒಂದ್ಸರಿ ಒಳಗಡೆ 2 ಫೋಲ್ಡ್ ಆಗ 2 ಫೋಲ್ಡ್ ಮಾಡಿ. ಫ್ಲೋರಲ್ ಹಾರ್ಟ್ ಮುಗೀತು. ನೆಕ್ಸ್ಟ್ ಊಟಕ್ಕೆ ಟೈಮ್ ಕೊಟ್ಟಿದ್ರು. ನಾವಿಲ್ಲಿ ಎಲ್ಲರೂ ಒಟ್ಟಿಗೆ ಕೂತಿ ಊಟ ಮಾಡ್ತೀವಿ. ದಿನ ಎಷ್ಟು ಖುಷಿ ಸಿಗುತ್ತೆ ಅಂದರೆ ನಮಗೆ ಸ್ಕೂಲು ಕಾಲೇಜು ಪುನಃ ನೆನಪಾಗುತ್ತೆ. ಅಷ್ಟರ ಮಟ್ಟಿಗೆ ಎಲ್ಲರೂ ಹಂಚ್ಕೊಂಡು ಊಟ ಮಾಡ್ತೀವಿ. ಚೆನ್ನಾಗಿರುತ್ತೆ ಒಂಥರ. ನೆಕ್ಸ್ಟ್ ಊಟ ಎಲ್ಲ ಮುಗಿಸ್ಕೊಂಡು ನಮಗೆ ನೇಲ್ ಆರ್ಟ್ನ ಶುರು ಮಾಡಿದ್ರು. ಬೇಸಿಕ್ಕಿಂದ ಅಂದರೆ ಯಾವಾಗಿಂದ ಬಂತು ನೇಲ್ ಆರ್ಟ್ ಅನ್ನೋದು, ಎಲ್ಲಿಂದ ಶುರುವಾಯಿತು ಅಂತೆಲ್ಲ ಹಿಸ್ಟ್ರಿ ಎಲ್ಲ ತಿಳಿಸ್ಕೊಟ್ರು ನಮಗೆ. ನಮಗಿದು ಕಾಂಪ್ಲಿಮೆಂಟ್ರಿ ಆಗಿದ್ದಿದ್ದು ನೇಲ್ ಆರ್ಟ್ ಮತ್ತು ಫ್ಲೋರಲ್ ಹಾರ್ಟು. ನಮಗೆ ಕಾಂಪ್ಲಿಮೆಂಟ್ರಿಯಾಗಿ ಹೇಳ್ಕೊಟ್ರು ಅಂತ ಅನ್ನಿಸ್ಲೇ ಇಲ್ಲ. ಬೇಸಿಕ್ ಏನೇನು ಬೇಕು ಪ್ರತಿಯೊಂದನ್ನು ತಿಳಿಸ್ಕೊಟ್ರು ನಮಗೆ. ಅದಕ್ಕೆ ಮ್ಯಾಮ್ಗೊಂದು ನಾನು ಥ್ಯಾಂಕ್ಸ್ ಹೇಳ್ತೀನಿ. ಒಂಥರ ಅವ್ರು ಈಸ್ಕೊಂಡಿರೋ ದುಡ್ಡಿಗೆ ನಮಗೆ ಇಷ್ಟೇ ಹೇಳ್ಕೊಡ್ಬೇಕು ಅನ್ನೋ ಸೀಮಿತ ಇಟ್ಕೊಂಡಿಲ್ಲ ಅವರು. ಇನ್ನೂ ಎಕ್ಸ್ಟ್ರಾನೇ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅವ್ರಿಗೆ ಥ್ಯಾಂಕ್ಸ್ ಹೇಳಿದೆ ಅಷ್ಟೇ. ಥ್ಯಾಂಕ್ ಯು ಮ್ಯಾಮ್. ಸೊ ನೇಲ್ ಆರ್ಟ್ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟು. ಸೊ ಈ ನೇಲ್ ಆರ್ಟ್ ಅನ್ನೋದು ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ 5000 ಕ್ರಿಸ್ತ ಪೂರ್ವ. ಓಕೆನಾ. ಸೊ ನೇಲ್ ಆರ್ಟ್ ಅನ್ನು ಸ್ಟಾರ್ಟ್ ಆಗಿದೆ ಯಾವಾಗ ನಮಗೆ ಅಂದರೆ ಕ್ರಿಸ್ತ ಪೂರ್ವದಲ್ಲೇ. ನಾವೆಲ್ಲ ಇವಾಗ ನೋಡ್ತಾ ಇದ್ದೀವಿ ನೇಲ್ ಆರ್ಟ್, ನೈಲ್ ಡಿಸೈನ್ಸ್ ಎಲ್ಲ. ಬಟ್ ನಮಗೆ ನೈಲ್ ಡಿಸೈನ್ಸ್ ಎಲ್ಲ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು ಕ್ರಿಸ್ತ ಪೂರ್ವದಲ್ಲಿ. ಸೊ ಕ್ರಿಸ್ತ ಪೂರ್ವದಲ್ಲಿ ಈಜಿಪ್ಟಿಯನ್ಸ್ ಇದ್ರಲ್ವಾ, ಸೊ ಅವ್ರು ಏನು ಮಾಡ್ತಾ ಇದ್ರು, ನೇಲ್ ಕಲರ್ನ ಹಾಕೋತಾ ಇದ್ರು. ಯಾವುದರಿಂದ ಹಾಕೋತಾ ಇದ್ರು ಅಂದರೆ ನಮ್ಗೆ ಎಲ್ಲರಿಗೂ ಗೊತ್ತಿರೋ ಅವ್ರಿಗೆ ಹೆನ್ನ ಇಲ್ಲ ಆಯ್ತಾ. ಸೊ ಮುಂಚೆ ನಾವು ಏನು ಮಾಡ್ತಾ ಇದ್ವಿ, ಮೆಹಂದಿ ಹಾಕೋದಾಗ ನೇಲ್ಸ್ಗೂ ಕೂಡ ಸೇರಿಸಿ ಹಾಕೋತಾ ಇದ್ವಿ ಹೆಣ್ಣನ. ಸೊ ಅದನ್ನ ಫಸ್ಟ್ ಕಂಡುಹಿಡಿದ ಈಜಿಪ್ಟಿಯನ್ಸ್. ಸೊ ಹೆಣ್ಣ ಇತ್ತಲ್ವಾ, ಹೆಣ್ಣನ ನೇಲ್ಗೆ ಒನ್ಲಿ ನೇಲ್ಗೆ ಈಗ ಮುಸ್ಲಿಮ್ಸ್ ಇಲ್ಲಿ ಮನೆ ಹಾಕೋತಾ ಇದ್ರು. ಅದಕ್ಕೆ ನೇಲ್ಸ್ ಮಾತ್ರನೇ ಹೆಣ್ಣ ಅಪ್ಲೈ ಮಾಡ್ಕೋತಾ ಇದ್ರು ಈಜಿಪ್ಟಿಯನ್ಸ್. ಅದೇ ಎಲ್ಲ ಈಜಿಪ್ಟಿಯನ್ಸ್ ಮಾಡ್ಕೋತಾ ಇರ್ತೀರಾ ಯಾರು ಅವರು ರಿಚ್ ಆಗಿದ್ದಾರೆ ಆಯ್ತಾ, ರಿಚ್ ಪೀಪಲ್ಸ್ ಮಾತ್ರ ಕೈಗೆ ಹೆಣ್ಣ ಹಾಕೋತಾ ಇದ್ರು. ಅಥವಾ ಎಕ್ಸಾಂಪಲ್ ರಾಣಿ, ಕ್ವೀನ್ಸು ಆಯ್ತಾ, ಅಂಥವರೆಲ್ಲರೂ ಆ ರೀತಿ ರಾಜಮನೆತನದವರು ಅವರು ಮಾತ್ರನೇ ನೇಲ್ಸ್ಗೆ ಕಲರ್, ಹೆಣ್ಣದಲ್ಲಿ ಕಲರ್ ಮಾಡ್ಕೋತಾ ಇದ್ರು. ಸೊ ದಟ್ ಅವಾಗ ನಮಗೆ ಗೊತ್ತಾಗ್ತಿತ್ತು ಅವ್ರಿಗೆ ಈಜಿಪ್ಟಿಯನ್ಸ್ಗೆ ಯಾರ ನೇಲಲ್ಲಿ ಪೇಂಟ್ ಇದೆ, ನೇಲ್ ಕಲರ್ ಕಾಣಿಸ್ತಾ ಇದೆ ಅವರು ರಿಚ್ ಪೀಪಲ್ಸ್, ಯಾರ ಕೈ ಕಾಲಿದೆ ಅವರು ಪೂರ್ ಪೀಪಲ್ಸ್. ಈ ರೀತಿ ನಮ್ಮನ್ನ ರಿಚ್ ಪೋರು ಅಂತ. ಈಗ ನಾವು ಬಟ್ಟೆನೂ ಅಳೆಯೋದಕ್ಕಾಗಲ್ಲ, ಯಾಕಂದ್ರೆ ಊರಿಗೂ ಸಹವಾಗಿರೋ ಬಟ್ಟೆ ಹಾಕೊಂಡಿರ್ತಾರೆ. ಸೊ ಅವಾಗ ಎರಡು ಹೇಗೆ ಡಿವೈಡ್ ಮಾಡಬೇಕು ಕಂಡುಹಿಡಬೇಕು ಅನ್ನೋದಕ್ಕೋಸ್ಕರ ನೇಲ್ ಪೇಂಟ್ನ ಮಾಡ್ಕೊಂಡಿರ್ತೀವಿ. ಸೊ ಯಾವ್ದು ನೇಲ್ ಪೇಂಟ್ ಹಾಕೋತಾ ಇದ್ರು ಹೆಣ್ಣಾದಲ್ಲಿ ಆಯ್ತಾ. ಸೊ ಒನ್ಸ್ ಈಜಿಪ್ಟಿಯನ್ಸು ನೇಲ್ ಕಲರ್ ಅನ್ನೋದೆಲ್ಲ ಸ್ಟಾರ್ಟ್ ಮಾಡ್ಕೊಂಡಿದೆ ಆಯ್ತಾ. ಸೊ ಅದಾದ್ಮೇಲೆ ನೆಕ್ಸ್ಟ್ ಹಂಗೆ ಬರ್ತಾ 3000 BC ನಮ್ಮ ಚೀನಾದವ್ರಿಗೆ ಎಂಟು ಸಿಕ್ತು ಆಯ್ತಾ. ಸೊ ಯಾವುದೇ ಹಾಗೆ ಚೀನಾ ಸ್ಟೈಲ್ ಸಿಕ್ತು ಅಂದರೆ ಅವರು ಕಾಪಿ ಪೇಸ್ಟ್ ಅಂತೂ ಮಾಡಲ್ಲ, ಯೂನಿಕ್ ಏನಾದ್ರು ಕ್ರಿಯೇಟ್ ಮಾಡೇ ಮಾಡ್ತಾರೆ ಆಯ್ತಾ. ಚೀನಾ ದೇಶನ ಹೋಗ್ಬೇಕು ಅಂತಲ್ಲ, ಅವ್ರು ಎಲ್ಲಾದ್ರಲ್ಲೂ ಏನೋ ಒಂದು ಹೊಸತನ ಮಾಡೋದ್ರಲ್ಲಿ ಫೇಮಸ್ ಚೀನಾದಲ್ಲಿ ಆಯ್ತಾ. ಸೊ ಈ ನೇಲ್ ಕಲರ್ ಅನ್ನೋದು ಅಲ್ಲಿಂದ ಇದೆ ಅಂತ ಗೊತ್ತಾಗ್ತದಂಗೆ. ಸೊ ನಾವು ಯಾಕೆ ನೇಲ್ ಪೇಂಟ್ ನಾವು ಹಾಕೋಬಾರ್ದು ಅಂತ ಚೀನಾದವ್ರು ಡಿಸೈಡ್ ಮಾಡಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಓನ್ಲಿ ಹೆಣ್ಣ ಮಾತ್ರ ಕಾಪಿ ಪೇಸ್ಟ್ ಮಾಡಿದ, ಆಗಲೇ ಹೆಣ್ಣಗೆ ಕಾಪಿ ಪೇಸ್ಟ್ ಅಂತೂ ಮಾಡಲ್ಲ. ಸೊ ನೇಲ್ ಯಾಕೆ ಒಂದೇ ಕಲರ್ ಹಾಕೋಬೇಕು, ಡಿಫ್ರೆಂಟ್ ಕಲರ್ಸ್ನ ಟ್ರೈ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಏನು ಲೀಫ್ ಸೊ ಏನು ಡಿಫ್ರೆನ್ಸ್ ಅಂತಂದರೆ ಯೂನಿಕ್ ಅನ್ನೋದು ತೋರಿಸ್ತಾ ಇದ್ದೀನಲ್ಲ, ನಾವು ಹಾಕೊಂಡ ಇದಕ್ಕೆ ಹಾಕೊಂಡು ನೇಲ್ ಪಾಲಿಶು ಇದರೊಳಗೆ ನಾವು ಕೈ ಇಲ್ಲ ಅಂದರೆ ನಾವು ಹಾಕಿದ್ದೀನಲ್ಲ, ಇದು ರಾತ್ರಿಯಾಗಿ ನಾಳೆ ಬೆಳಗ್ಗೆ ಆಗಲಿ ಅದು ವಾಟರ್ ಕಣ್ಣೆ ಡ್ರೈ ಆಗದೆ ಆಯಿತಾ. ಸೊ ಯೂಶಲಿ ನಾವು ಹಾಕೋ ನೇಲ್ ಪಾಲಿಶೇನು ಹಾಕಿದ ತಕ್ಷಣ ಕ್ವಿಕ್ಕಾಗಿ ಒಂದು 5 ನಿಮಿಷ ಓಪನ್ ಮಾಡೋದು ಬೇರೆ ಉಪ್ಪಂದ್ರಿಂದ ಏನು ಮಾಡೋದಿಲ್ಲ. ಇವತ್ತು ರಾತ್ರಿ ಹಾಕಿದರೆ ಬೆಳಗ್ಗೆವರೆಗೂ ಸಹ ಆಗಿರುತ್ತೆ, ಡ್ರೈ ಆಗೋ ಚಾನ್ಸೇ. ಸೊ ಅದು ನಮಗೆ ಈ UV ಲೈಟ್ ಬರುತ್ತೆ, ಈ UV ಲೈಟ್ಗೆ ನೀರು ಹಾಕಿ ಎಲ್ಲ ಕಲರ್ಸ್ ಬ್ರ್ಯಾಂಡ್ದು ಶಿಲ್ಸ್ ಓಕೆನಾ. ಸೊ ಈ ಶಿಲ್ಸಲ್ಲಿ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು ಈ ರೀತಿ ನಮಗೆ ಆಯಿತಾ. ಈ ರೀತಿ ಒಂದು ಪ್ಲೇಟ್ ಸೆಕೆಂಡ್ ಹೇಳಿದ್ರೆ ಶಿಲ್ಸಲ್ಲಿ 4 ಆಪ್ಷನ್ ಇದೆ. ಸೊ ಈ 4 ಆಪ್ಷನ್ ಯಾವ ಬೈ ಮಾಡಬೇಕು ಅಂತ ಕನ್ಫ್ಯೂಷನ್ ಇರುತ್ತಲ್ಲ. ಸೊ ಈ 4 ಆಪ್ಷನ್ ನಮಗೆ ಯೂಶಲಿ ನಮ್ಮ ಕರ್ನಾಟಕದಲ್ಲೆಲ್ಲ ಸ್ವಲ್ಪ ಗೋಲ್ಡ್ ಕಲರ್ ಗ್ಲಿಟರ್, ರೆಡ್ ಕಲರ್ ಏನಂದ್ರೆ ಇಷ್ಟಪಡ್ತಾರೆ, ಗೋಲ್ಡ್ ಕಲರ್ ಗ್ಲಿಟರ್ಸ್ ಎಲ್ಲ ಆಯಿತಾ. ಸೊ ಅದಕ್ಕೋಸ್ಕರ ನಿಮಗೆ ನೀವು ಯಾವುದು ತೊಗೊಂಡು ಬೆಟರ್ ಇನ್ ಕೇಸ್ ಈ ಗಿಫ್ಟ್ ಹೋಗಿ ಅಂತ ಹೇಳ್ತಾರೆ. 4 ಆಪ್ಷನ್ ಇದೆ. ಈ 2 ಆಪ್ಷನ್ ನಮ್ಮ ಪ್ರೈಸ್ಗೆ, ನಮ್ಮ ಕರ್ನಾಟಕ ಪ್ರೈಸ್ಗೆ ತುಂಬ ಯೂಸ್ಫುಲ್ ಆಗಿರುತ್ತೆ ಶೇಡ್ಸ್ ಫೋನ್ ಅಲಾಯ್ ಓಕೆನಾ. ಸೊ ನನ್ನ ಹತ್ರ ಇರೋದು ಫೋನ್ ಇದು 60 ಕಲರ್ಸು. ಇದು ಪ್ರೈಸ್ ಬಂದು ನಿಮಗೆ 14,000 rupees. ಆಫ್ಟರ್ ಡಿಸ್ಕೌಂಟ್ 14,000 rupees MRP ರಿಚಸ್ ಆಯಿತಾ. ಹೇಗೆ ಸಿಂಗಲ್ ಕಲರ್ 60 rupees, ಬೇಕಾದ್ರೆ ಸಿಂಗಲ್ ಕಲರ್ ತಗೋಬೋದು. ಬಟ್ ಆಪ್ಷನ್ಸ್ ಜಾಸ್ತಿ ಕೊಡಬೇಕಾಗುತ್ತೆ, ಕ್ಲೈಂಟ್ ಯಾವ ಕಲರ್ ಕೇಳ್ತಾರೆ ಅಂತ ಆಯಿತಾ. ಸೊ ಈ ರೀತಿ ನೀವು ಫುಲ್ ಕಿಟ್ಟೆ ತಗೊಂಡ್ರಿ ಅಂತಂದರೆ ಸೊ ನೀವು ತಗೊಂಡಿರೋ ಶೇಡ್ಸ್ಗೆ ಈ ರೀತಿ ಕ್ಯಾಟಲಾಗ್ ಕೊಟ್ಟಿರ್ತಾರೆ, ಆ ಕಲರ್ಸ್ ಎಲ್ಲ ಕೊಟ್ಟಿರ್ತಾರೆ. ಯಾಕೆ ಅಂದರೆ ಯಾವ ಕಲರ್ ಇದೆ ಅಂತ ನೋಡಿ ಎತ್ಕೊಂಡು ನೋಡಿ ನಾವು ಪಿಕ್ ಮಾಡಬಾರ್ದು ಕಲರ್ಸ್ ಮಾಡೋದಕ್ಕೋಸ್ಕರ ಈ ರೀತಿ ಕ್ಯಾಟಲಾಗ್ ಕೊಟ್ಟಿರ್ತಾರೆ. ಇಲ್ಲಿ ನಿಮಗೆ ನಂಬರ್ಸ್ ಕೂಡ ಮೆನ್ಷನ್ ಮಾಡ್ತಾರೆ. ಸೊ ಇಲ್ಲಿ ಇದೆಯಲ್ವಾ ಎಕ್ಸಾಕ್ಟ್ ನಮ್ಮ ನೇಲ್ ಮೇಲೆ ಪೇಂಟ್ ಬರುತ್ತೆ. ಸೊ ಇಷ್ಟು ಲೈಟ್ ಬೇಕು ಅಂದರೆ ಈ ಕಲರ್ ಪಿಕ್ ಮಾಡಬೇಕು, ಡಾರ್ಕ್ ಬೇಕು ಅಂದರೆ ಈ ಶೇಡ್ ಪಿಕ್ ಮಾಡಬೇಕು. ಇಲ್ಲಿ ಹೇಗಿದೆ ಎಕ್ಸಾಕ್ಟ್ ಶೇಡು ನಮಗೆ ಬರುತ್ತೆ ಅಪ್ಲೈ ಮಾಡಿ. ಬಟ್ ಅದನ್ನ ಮಾತ್ರ ಎತ್ಕೊಂಡು ನೋಡಿ ಇಲ್ಲಿ ಒಂದು ರೈಟ್ ಬ್ಯಾಕ್ ಅನಿಸ್ತಾರೆ. ಬಟ್ ಆಫ್ಟರ್ ಅಪ್ಲಿಕೇಶನ್ ಸೇಮ್ ಎಕ್ಸಾಕ್ಟ್ ಕಲರ್ ಬರುತ್ತೆ, ಅದೇ ಕಲರ್ನ ಅಪ್ಲೈ ಮಾಡಿ ಸ್ಟಿಕ್ ಮಾಡಿ ಓಕೆನಾ. ಸೊ ಕ್ಲೈಂಟ್ಗೆ ನಾವು ಇದನ್ನು ಕೊಟ್ಟಾಗ ಯಾವ ಕಲರ್ ಬೇಕು ಅಂತ ಪಿಕ್ ಮಾಡ್ತಾರೆ. ಸೊ ಯಾವ ಕಲರ್ ಚೂಸ್ ಮಾಡ್ತಾರೆ ಆ ಕಲರ್ನ ಪೇಂಟ್ನ ನಾವು ಅಪ್ಲೈನ ಮಾಡಿ ಓಕೆನಾ.
ಸೊ ಇದು ನೇಲ್ ಕಲರ್ಸ್. ಇಲ್ಲಿ ನೇಲ್ ಕಲರ್ಸ್ಗೆ ಬೇರೆ ಬೇರೆ ಬ್ರ್ಯಾಂಡಲ್ಲಿ ಸಿಗುತ್ತೆ, ಬಟ್ ಬೆಸ್ಟ್ ಅಂತ ಬಂದರೆ ಶಿಲ್ಸ್. ಹೇಗೆ ನೀವು ಇದನ್ನ ತೊಗೊಂಡ್ಬಿಟ್ಟು 1 ವರ್ಷ 2 ವರ್ಷ ಬೇಕಂತ ಕೂಡ ಇಟ್ಕೊಂಡು ಕೆಲಸ ಮಾಡಿ. ಯಾಕಂದರೆ ಕನ್ಸಿಸ್ಟೆನ್ಸಿ ನಿಮಗೆ ಬೇಗ ಡ್ರೈ ಆಗುತ್ತೆ. ಓಕೆನಾ? ಆಲ್ಮೋಸ್ಟ್ ಇದು 100 ಪೇರ್ ಅಂತ ಅನಿಸುತ್ತೆ. ಪ್ರೈಸ್ ಒಂದು 1000 ರುಪೀಸ್. ಓಕೆನಾ? ಸ್ಮಾಲ್ ಸೈಜಿಂದ ಲಾಸ್ಟ್ ಸೈಜ್ ಹೋಗಿದೆ. ಯಾಕಂದರೆ ಎಲ್ಲ ಬೆಳೆದು ಒಂದೇ ಸೈಜ್ ಇದೆ. ಅವರ ಬೇರೆ ಸೈಜ್ಗೆ ನೋಡಿ ನಾವು ಏನಂದ್ರೆ ಇದ್ದಾರೆ. ನಾನು ಇಲ್ಲಿ ಹಾಕ್ಕೊಂಡ್ರೆ ನೈಲ್ ಪಾಲಿಶ್ ಹಾಕ್ಬಿಟ್ಟು ಕೆಲವೊಂದ್ಸರಿ ಈ ಫುಲ್ ಟಾಪಲ್ಲಿ 1 ಅಥವಾ 2 ಏನಾಗುತ್ತೆ ನೈಲ್ ಪೇಂಟ್ ಹಚ್ಚಿದ್ದೀವಿ ಅಂತಂದರೆ ಅದನ್ನು ನಾವು ಆ ಮಿಷಿನ್ ಒಳಗಡೆ ಇಟ್ಕೊಂಡು ಡ್ರೈ ಮಾಡೋದನ್ನು ಅದು ಡ್ರೈ ಆಗುತ್ತೆ. ಆಯಿತಾ? ಸೊ ಸಮ್ಟೈಮ್ಸ್ ಇಲ್ಲೆಲ್ಲ ಸ್ಕಿನ್ ಮೇಲೆಲ್ಲೂ ಹಾಕ್ಬಿಡ್ತೀವಿ. ಆಯಿತಾ? ಅಥವಾ ನಾನು ಹಚ್ಚಬೇಕು ಅನ್ನೋ ಲೈಟ್ ಪಿಂಕು ಡಾರ್ಕ್ ಪಿಂಕ್ ಹಚ್ಕೊಡ್ತೀನಿ. ಆಯಿತಾ? ಅದನ್ನು ನಾರ್ಮಲಾಗಿ ಹಾಗೆ ಕಾಟನೆಲ್ಲ ಓಡಿಸಿದ್ರೆ ನೀಟಾಗಿ ಹೋಗ್ಬೋದಿಲ್ಲ ಕಲರ್ ಸ್ಟೇಟ್. ಅದಕ್ಕೋಸ್ಕರ ಇದನ್ನು ಎಸಿಟೋನ್ ಅಂತ ಹೇಳ್ತೀವಿ. ಈ ಎಸಿಟೋನಲ್ಲಿ ನಾವು ವೈಟ್ ಮಾಡಬೇಕಾಗುತ್ತೆ. ಹೇಗಿರುತ್ತೆ ಅಂದರೆ ಒಂದೊಂದೇ ಸಣ್ಣ ಇರೋದಿಲ್ಲ, ಅಂತ ಇರುತ್ತೆ. ಒಂದೊಂದೇ ದಪ್ಪ ಸೈಜು, ಆಯಿತಾ? ನಿಮಗೆ ಅದಕ್ಕಿಂತ ಕಮ್ಮಿ ಈ ರೀತಿ ಇರುತ್ತೆ. ನೇಲ್ ಆಟ ಮಾತ್ರ ಸೈಜು. ಆಯಿತಾ? ಒಂದೊಂದೇ ಸ್ಮಾರ್ಟ್ ಮಾಡೋದು ಮುಂಚೆ ನೇಲ್ನ ನಾವು ಸೈಜ್ ಬೈ ಸೈಜ್ ನೋಡ್ತೀವಿ. ಫಸ್ಟ್ ಮಾಡಬೇಕಾಗಿರೋ ಕೆಲಸನೇ ನಮ್ಮ ನೇರಿಗೆ ಯಾವುದು ಆಗ್ತಾ ಇದೆ ಅಂತ ನೋಡ್ತೀವಿ. ಓಕೆನಾ? ಫಸ್ಟ್ ಸೈಜ್ ನೋಡ್ಕೋಬೇಕು. ಸೈಜ್ ನೋಡ್ಕೊಂಡು ಟೇಬಲ್ ಮೇಲೆ ಜೋಡಿಸ್ಕೊಂಡ್ಬಿಟ್ಟು ನೀಟಾಗಿ ಗೋಲಿ ಮಾಡ್ಕೋಬೇಕು. ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ರೀತಿ ಅನ್ನಿಸ್ತಾರೆ. ಯಾಕಂದರೆ ಡ್ರೈ ಮಾಡೋದಿದೆ ಅದಾಗಿ ಸೊ ಇಲ್ಲಿ ಅಪ್ಲೈ ಮಾಡ್ಕೊಂಡಿದೆ. ಬೇಕಾದ್ರೆ ಇಲ್ಲ ನೀಟಾಗಿ ಕಾಲಿಗೆ ಒಂದು ವಾರ ಹೀಗೆ ಇರುತ್ತೆ. ಮುಂದೆ ಹಂಗೆ ಬಂದ್ಬಿಡುತ್ತೆ, ಡ್ರೈ ಆಗದೆ ಹೌದು. ಅಥವಾ ಈ ರೀತಿ ಮಾರ್ಕರ್ ಸಿಗುತ್ತೆ. ಆಯಿತಾ? ಈ ರೀತಿ ಮಾರ್ಕರ್ ಸಿಗುತ್ತೆ. ಇನ್ನೊಬ್ಬರೇ ಹಚ್ಕೊಂಡಿರುತ್ತೆ. 30 ಸೆಕೆಂಡ್ ಆನ್ ಮಾಡ್ತೀವಿ. 30 ಸೆಕೆಂಡ್ ಆನ್ ಮಾಡ್ತೀವಿ. ಕೌಂಟಿಂಗ್ ಸ್ಟಾರ್ಟ್ ಆಗುತ್ತೆ. ಈ ವಿಷಯ ಆಗುತ್ತೆ. ಇವಾಗ ಕೈ ಮುಗಿತು. 30 ಸೆಕೆಂಡ್ 0 ಅಲ್ಲಿ ಕೌಂಟ್ ಕೊಡ್ತಾ ಇದ್ದೀನಿ. ನಾನು 0 ಬರೋದು ಒಳಗೆ ಆಯಿತಾ? ಇನ್ನೊಂದು ಹಾಕಿ ಆದಮೇಲೆ ನಾನು 120 ಸೆಕೆಂಡ್ಸ್ ಇದನ್ನು ಟ್ರೈ ಮಾಡಬೇಕು. ನಾನು ಕ್ಯೂ ಅಂತ ಕ್ಯೂ 120 ಸೆಕೆಂಡ್ ಡಾಟಿಂಗ್ ಕೊಡ್ತೀನಿ. ಈಗ ಚಿಕ್ಕಿ ಕೂಡ ಹೋಗ್ತೀನಿ. ನನ್ನ ಕ್ಲೈಂಟು ಈ ರೀತಿ ಅಡ್ರೆಸ್ ತೋರಿಸಿದ್ರು. ಈ ರೀತಿ 50 ನೇಲ್ ಪಾಲಿಶ್ ಹಾಕೊಂಡು ಡಾಕ್ಟಿಂಗ್ ಕೊಡೋದು ಚಿಕ್ಕಿ ಕೂಡ ಹೋಗುತ್ತೆ. ಅಷ್ಟೇ. ನನ್ನ ಕ್ಲೈಂಟ್ ಏನಾದರೂ ಸ್ಲ್ಯಾಂಟಾಗಿ ಲೈನ್ಸ್ ಬೇಕು ಅಂದರೆ ಸ್ಲ್ಯಾಂಟಾಗಿ ಇರ್ತದೆ. ಅಥವಾ ನೇಲ್ ಪೇಂಟ್ ಏನಾದರೂ ಸ್ಲ್ಯಾಂಟ್ ಬೇಕಂದರೆ ಈ ರೀತಿ ಫಿಟ್ಟಿಂಗ್ ಮಾಡೋದು ನಮಗೆ ಎಡ್ಜಸ್ಟಲ್ಲಿ ಮಾಡ್ತೇನೆ. ಈ ರೀತಿ ಎಡ್ಜಸ್ಸಲ್ಲಿ ಅಪ್ಲೈ ಮಾಡ್ತಲ್ಲ ಇದನ್ನು ಫ್ರೆಂಚ್ ಆಗುತ್ತೆ. ಹೇಗಿತ್ತು ನೇಲ್ ಆರ್ಟ್ ಫ್ಲೋರಲ್ ಆರ್ಟ್ ಕ್ಲಾಸು? ಸೂಪರ್.